ಇದಾದಮೇಲೆ ಕೊನೆಯದು 7ನೇದು ಸ್ಪಿರಿಚುವಲ್ ಕೋಶಂಟ್ ಅಂತ ಕರಿತೀವಿ. ಸ್ಪಿರಿಚುವಲ್ ಕೋಶಂಟ್ ಅಂದರೆ ಆಧ್ಯಾತ್ಮಿಕವಾದಂಥ ಅಥವಾ ಧಾರ್ಮಿಕವಾದಂತಹ ಸೂಚ್ಯಂಕಗಳು. ಇದು ಯಾತಕ್ಕೆ ಬೇಕು ಅಂತಂದರೆ ಇದು ಕೂಡ ಮಾನಸಿಕ ಸಮತೋಲನವನ್ನು ಕಾಪಾಡ್ಕೊಳ್ಳೋಕ್ಕೆ ಬೇಕು, ಮೌಲ್ಯ ವಿವೇಚನೆಗೆ ಬೇಕು, ಮತ್ತು ಬದುಕಿನಲ್ಲಿ ತಪ್ಪುಗಳನ್ನು ಮಾಡಿದಾಗ ಅದಕ್ಕೊಂದು ಪ್ರಾಯಶ್ಚಿತ್ತ ಮಾರ್ಗ ಅಂತಲೂ ಎಲ್ಲೋ ಒಂದು ಸೂತ್ರ ಇರಬೇಕು. ಹೀಗಾಗಿ ಈ ಧಾರ್ಮಿಕ ವಿವೇಚನೆ, ಧರ್ಮದ ಸೂಚ್ಯಂಕ ಕೂಡ ನಮ್ಮ ನಿರ್ಮಾಣದಲ್ಲಿ, ನಮ್ಮ ಸಕ್ಸಸ್ ಕೋಶಂಟಲ್ಲಿ ಒಂದು ಅಂಶ ಅಂತ ತಮ್ಮ ಗಮನಕ್ಕೆ ತರ್ತೇನೆ. ಇದೆಲ್ಲದರ ಜೊತೆಗೆ ನಾನು ಮುಖ್ಯವಾಗಿ ಹೇಳಬೇಕಾದ್ದು, ಇವೆಲ್ಲವೂ ಬಿಡಿಬಿಡಿಯಾಗಲ್ಲ, ಇಡಿಯಾಗೇ ಇರುವಂಥದ್ದು. ಇಂಟೆಲಿಜೆಂಟ್ ಕೋಯೆಷೆಂಟು ಇಷ್ಟೂ ಜನ ಪಾಂಡವರಲ್ಲಿ, ನಾನು ಮತ್ತೆ ಮಹಾಭಾರತಕ್ಕೆ ಹೋದೆ, ಧರ್ಮರಾಯನಿಗೆ ಜೋರಾಗಿತ್ತು. ಅರ್ಜುನನಿಗೆ ಅಸ್ತ್ರಗಳನ್ನು ಸಂಗ್ರಹಿಸಬೇಕು, ಅದಕ್ಕೆ ನೀನು ತಪಸ್ಸಿಗೆ ಹೋಗಬೇಕು, ನೀನು ಈಶ್ವರನನ್ನು ಒಲಿಸಿಕೊಳ್ಳಬೇಕು, ಅವನಿಂದ ವಿಶೇಷ ಅಸ್ತ್ರಗಳನ್ನು ಪಡೆದುಕೊಳ್ಬೇಕು ಅಂತೆಲ್ಲ ಇವನು ಹೇಳ್ತಾ ಇರ್ತಾನೆ. ಅಲ್ಲಿ ದುರ್ಯೋಧನ ಸೈನ್ಯ ಕಟ್ತಾ ಇರ್ತಾನೆ, ಅವನದು ಬೇರೆ ಮೊಬಿಲೈಸೇಷನ್. ನೋಡಿ ಹೇಗೆ ಈ ಇಂಟೆಲಿಜೆಂಟ್ ಕೋಶಂಟು, ಆಮೇಲೆ ಫಿಸಿಕಲ್ ಕೋಶಂಟು, ಸ್ಪಿರಿಚುವಲ್ ಕೋಶಂಟು, ಇವೆಲ್ಲವೂ ಒಟ್ಟೊಟ್ಟಿಗೆ ಕೆಲಸ ಮಾಡುತ್ತೆ. ಮತ್ತು ಯಾರಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ ಅವ್ರು ಗೆಲ್ತಾರೆ. ಧರ್ಮರಾಯನಲ್ಲಿ ಹೆಚ್ಚು ಬ್ಯಾಲೆನ್ಸ್ ಆಗಿತ್ತು. ಆಸ್ ಎ ಟೀಮ್ ಲೀಡರ್ he was able to be success. He was able to lead Pandavas to success. ದುರ್ಯೋಧನ ಅಲ್ಲಿ ಫಿಸಿಕಲಿ ಸೈನ್ಯ ಮೊಬಿಲೈಸ್ ಮಾಡ್ತಾ ಇದ್ದ, ಸಂಖ್ಯೆ ಅವನು ನೋಡ್ತಾ ಇದ್ದ. ಆದರೆ ಇಲ್ಲಿ ಧರ್ಮರಾಯ ಆಗಲಿ ಕೃಷ್ಣ ಆಗಲಿ ಎಷ್ಟು ಬುದ್ಧಿವಂತರು ಅಂದರೆ, ಈ ಪೊಟೆನ್ಷಿಯಲ್ಸ್ನ ಇವರು ಗುರ್ತಿಸ್ಕೊಂಡ್ರು. ಭೀಮ ಗೊತ್ತು, ಅವನು ಸ್ವಲ್ಪ ಫಿಸಿಕಲಿ ಸ್ಟ್ರಾಂಗ್, ಅವನಿಗೆ ಗದೆ ಸರಿಯಾದ ಆಯುಧ, ಯಾವುದು ಸಿಗ್ತಾಯಿದ್ರು ಮರ ಕಿತ್ತು ಹೊಡಿತಾನೆ. ಅರ್ಜುನನಿಗೆ ಟ್ಯಾಕ್ಟಿಕಲ್ ಫೈಟರ್, ಅವನಿಗೆ ಬಿಲ್ಲು ಬಾಣ, ಬರೀ ಬಾಣ ಆಗಲ್ಲ, ಯಾಕೆಂದರೆ ಅಲ್ಲಿ ಸಂಖ್ಯೆ ಜಾಸ್ತಿ ಬೆಳೀತಾ ಇದೆ ಅಂತ ಇವ್ರಿಗೆ ರಿಪೋರ್ಟ್ ಇರುತ್ತೆ. ಸೊ ಅಸ್ತ್ರಗಳು ಬೇಕು. ಯಾವ್ಯಾವ ಅಸ್ತ್ರಗಳನ್ನು ಇವರು ಸಂಗ್ರಹಿಸ್ಬೋದು, ಇಂದ್ರನಿಂದ ಪಡ್ಕೋ, ಅಲ್ಲೊಂದು ಶಾಪನೂ ಸಿಕ್ತು ಬಿಡಿ, ಅದರಿಂದ ಅವನು ಬೃಹನ್ನಳೆ ಆಗ್ತಾನೆ, ಅವೆಲ್ಲ ಬೇರೆ ಕತೆ. ಇಂದ್ರನಿಂದ ಅಸ್ತ್ರಗಳನ್ನು ಪಡ್ಕೋ, ಈಶ್ವರನಿಂದ ಪಡ್ಕೋ, ಕಾಂಡವವನ್ನು ದಹನ ಮಾಡಿ ಗಾಂಡೀವವನ್ನು ಪಡ್ಕೋ. ನೋಡಿ, ಟ್ಯಾಕ್ಟಿಕಲ್ ಮೂಮೆಂಟ್ಸ್ ಇವೆಲ್ಲವೂ ಇಂಟೆಲಿಜೆನ್ಸ್ಗೆ, ಸಕ್ಸಸ್ ಕೋಯೆಷೆಂಟ್ಸ್ಗೆ ಆ್ಯಡ್ ಆಗುವಂಥದ್ದು. ಅದರಿಂದ ನಾವು ಅಂದ್ಕೊಂಡಾಗೆ ಇದಿಷ್ಟೂ ನಾವು ಬ್ಯಾಲೆನ್ಸ್ ಮಾಡಿದಾಗಲೇ ಯಶಸ್ವಿಗಳಾಗೋದು. ರಾಮಾಯಣದಲ್ಲೂ ನೀವು ಇದನ್ನು ನೋಡ್ತೀರಲ್ವಾ, ರಾಮ ಎಷ್ಟು ಬುದ್ಧಿವಂತ ಅವನು. ರಾವಣ ಏನು ಅನ್ಕೊಂಬಿಟ್ಟ, ನನ್ನ ಸುವರ್ಣ ನಗರಿ ಲಂಕೆ ಸಮುದ್ರದ ಮಧ್ಯದಲ್ಲಿದೆ, ಲಂಕಿಣಿ ಇದ್ದಾಳೆ, ಬಲವಾದ ಕೋಟೆ ಇದೆ, ಇದನ್ನ ಯಾರು ಲಗ್ಗೆ ಹಾಕ್ತಾರೆ, ಇದನ್ನ ಯಾರು ಗೆಲ್ತಾರೆ? ದೇವ ಮಾನವ ಯಕ್ಷ ಗಂಧರ್ವ ಕೊನೆ ನರ ಮಾನವ ಕಪಿ ಸೈನ್ಯ ಬಂದು ಅವನನ್ನು ಕೊಲ್ಲತ್ತೆ. ಟ್ಯಾಕ್ಟಿಕಲ್ ಮೂವ್. ಅವನಿದ್ದು ಉತ್ತರ ಪ್ರದೇಶ ಶ್ರೀರಾಮ, ಅವನು ಈ ಕಡೆ ಬಂದು ಕಿಷ್ಕಿಂಧ ಕರ್ನಾಟಕಕ್ಕೆ ಬಂದು ವಾನರರ ಸೈನ್ಯವನ್ನು ಕಟ್ಕೊಂಡು ಆ ಸಮುದ್ರವನ್ನು ದಾಟಿ, ಇಟ್ ಆಲ್ ಹ್ಯಾಪನ್ ಬಿಕಾಸ್ ರಾಮನಲ್ಲಿ ಅಷ್ಟು ಕೋಶೆಂಟು ಬ್ಯಾಲೆನ್ಸ್ ಆಗಿತ್ತು. ಎಮೋಷನಲ್ ಕೋಶೆಂಟ್. ದಶರಥ ಈಗ ಪಟ್ಟ ಕಟ್ಕೊಂಡ, ಇನ್ನು ಅರ್ಧ ಗಂಟೆ ಕಾಡ್ಗೋಗುಂದ. ಬೇರೆ ಯಾರಾದ್ರಿದ್ರೆ ತಲೆ ಚೆಚ್ಕೊಂಡು ಹತ್ತಿರೋರು. ರಾಮ ಏನಿಲ್ಲ, ಹೊರಟ. ಭಯಪಟ್ಟನ ರಾಕ್ಷಸರಿಗೆ ಇಲ್ಲ, ಹೊಡೆದ ಕೊಂದ. ಸೀತೆಯನ್ನು ತಗೊಂಡೋದ ಅಂತ ದುಃಖ ಪಟ್ಟ ಹೊರತು, ಯಾಕೆಂದ್ರೆ ದುಃಖ ಪಡದೆ ಇದ್ರೆ ಅವನು ಹೇಗೆ, ಹೃದಯನೇ ಇಲ್ಲ ಅಂತಂದ್ರೆ ಅವ್ನು ದೇವ್ರು ಹೇಗ್ರಿ ಆಗ್ತಾನೆ, ಅಥವಾ ಮನುಷ್ಯ ಹೇಗಾಗ್ತಾನೆ? ಅದರ ಬಿಟ್ನ ಅಡ್ವರ್ಸಿಟಿ ಬಂತು, ಅಡ್ವರ್ಸಿಟಿ ಕೋಶೆಂಟ್. ಆಗಿನ ಕಾಲದಲ್ಲಿ ಏನಿದೆ ರೀ, ಹಡಗಿಲ್ಲ, ಇದಿಲ್ಲ, ನಾವೆಗಳಲ್ಲಿ ಹೋದ್ರೆ ರಾಕ್ಷಸರಿಗೆ ಯಾವ ಲೆಕ್ಕ ಅದು? ಹಿ ಬಿಲ್ಡ್ಸ್ ಎ ಬ್ರಿಡ್ಜ್. ವಾವ್, ಎಂಥ ಕಲ್ಪನೆ ನೋಡ್ರಿ. ಇದನ್ನೇ ನಾವು ಹೇಳೋದು, ಈ ರಾಮಾಯಣ ಮಹಾಭಾರತವನ್ನು ಓದಬೇಕಾದ್ರೆ
ಇವೆಲ್ಲವನ್ನು ಗ್ರಹಿಸಬೇಕು ಮಕ್ಕಳು, ಅಥವಾ ನಾವು ಹಿರಿಯರು ಹೇಳಬೇಕು, ನೋಡ್ರೋ ಹೀಗೆಲ್ಲ ಇದೆ ಕಣ್ರು ಅಂತ. ಈ ಕಲ್ಪನೆಗಳು ಎಷ್ಟು ಸುಂದರವಾಗಿದೆ ಮತ್ತು ವ್ಯಕ್ತಿತ್ವ ನಿರ್ಮಾಣಕ್ಕೆ ಇದೆಷ್ಟು ಪೂರಕವಾಗಿದೆ ಅನ್ನೋದು ನನಗೆ ರೋಮಾಂಚನವನ್ನು ಉಂಟು ಮಾಡುತ್ತೆ. ಇದಿಷ್ಟು ಕೋಎಫಿಷಿಯೆಂಟ್ನ ನೀವು ಲೆಕ್ಕ ಹಾಕಿದರೆ ಅವರ IQಗಳ ಹೆಚ್ಚು ಅವರ ಒಟ್ಟು ಕೋಎಫಿಷಿಯೆಂಟ್ಸು ಜಾಸ್ತಿ ಕಾಣುತ್ತೆ. ಅವರ ಇಂಟೆಲಿಜೆನ್ಸ್ ಕೋಎಫಿಷಿಯೆಂಟು, ಎಮೋಷ್ನಲ್ ಕೋಎಫಿಷಿಯೆಂಟು, ಅಡ್ವರ್ಸಿಟಿ ಕೋಎಫಿಷಿಯೆಂಟು, ಸೋಷಿಯಲ್ ಕೋಎಫಿಷಿಯೆಂಟು, ಸ್ಪಿರಿಚುವಲ್ ಕೋಎಫಿಷಿಯೆಂಟು, ನೋಡಿ ಎಲ್ಲವೂ ಇದೆ ಅಲ್ಲಿ. ಅದನ್ನು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಬಳಸ್ಕೊಂಡವರು ಸಕ್ಸಸ್ಫುಲ್ ಆಗ್ತಾರೆ. ಮರ್ಯಾದಾ ಪುರುಷೋತ್ತಮ, ಆ ಟೈಟ್ಲ್ ಅವನೊಬ್ಬನಿಗೆ ಇರೋದು, ಮರ್ಯಾದಾ ಪುರುಷೋತ್ತಮ ಶ್ರೀರಾಮ. ಆ್ಯಸ್ ಎನ್ ಐಡಿಯಲ್, ಈಸ್ ನಾಟ್ ಎನ್ ಐಡಲ್, ಈಸ್ ಎನ್ ಐಡಿಯಲ್. ಅದನ್ನು ನಾವು ಗ್ರಹಿಸಬೇಕು ಅಂತ ಹೇಳ್ತಾ, ಇವತ್ತಿನ ಕಾಲದಲ್ಲಿ ಇವ್ರೇನು ಬರೀ ಪುರಾಣ ಹೇಳ್ತಾರೆ ಅಂತ ಅನ್ಕೋಬಾರ್ದು. ಲಿಯೋನಾರ್ಡೋ ದ ವಿಂಚಿ, ಇವನ್ನ ಪಾಲಿಮ್ಯಾಥ್ ಅಂತ ಕರಿತೀವಿ. ಯಾರಲ್ಲಿ ಈ ಎಲ್ಲ ಕೋಶೆಂಟ್ಸು ಬ್ಯಾಲೆನ್ಸ್ ಆಗಿ ಅವರು ಚೆನ್ನಾಗಿ ಬೆಳೆದಿರ್ತಾರೋ ಅವ್ರನ್ನ ನಾವು ಪಾಲಿಮ್ಯಾಥ್ಸ್ ಅಂತ ಕರಿತೀವಿ. ಕನ್ನಡದ ಬೇಂದ್ರೆ ಇರ್ಬೋದು, ಅದು ಅಪ್ರತಿಮ IQ ಇತ್ತು ಅವ್ರಿಗೆ. ಯಾರು ಟೆಸ್ಟ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಎಲ್ಲ ವಿಷಯಗಳನ್ನು ಓದ್ಕೊಂಡಿದ್ರು ಅವರು. ನ್ಯೂಮರಾಲಜಿ, ಆಮೇಲೆ ಸಂಖ್ಯಾಶಾಸ್ತ್ರ ಇರ್ಬೋದು, ಆಮೇಲೆ ಆಸ್ಟ್ರಾನಮಿ ಗೊತ್ತಿತ್ತು ಅವ್ರಿಗೆ. ಏನು ಗೊತ್ತಿರಲಿಲ್ಲ ಅವ್ರಿಗೆ. ಈ ವಾಸ್ ಎ ವೊರೇಷಿಯಸ್ ರೀಡರ್. ಅವ್ರ ಹತ್ರ ಮಾತಿಗೆ ಕೂತ್ರೆ ಮಾತಿಗೆ ಹೋದರು ಮರ್ತೋಗ್ತಾ ಇದ್ರು ತಾವೆಲ್ಲಿದ್ದೀವಿ ಅಂತ. ಅಂತಹ ಮಾತುಗಾರ, ಅಂತಹ ಕವಿ, ಅಂತಹ ಚಿಂತಕ ಬೇಂದ್ರೆ ಕನ್ನಡದವ, ನಮ್ಮವ. ಇಂಥವರನ್ನ ನಾವು ಅಧ್ಯಯನಕ್ಕೆ ತಗೊಳ್ಬೇಕು. ಎಷ್ಟು ಬ್ಯಾಲೆನ್ಸ್. ಲಿಯೋನಾರ್ಡೋ ದ ವಿಂಚಿ ಇದನ್ನಲ್ಲ, ಅವನ್ನ ಪಾಲಿಮ್ಯಾಥ್ ಅಂತ ಕರಿ. ಅವ್ನು ಈಸ್ ನಾಟ್ ಓನ್ಲಿ ಅನ್ ಆರ್ಟಿಸ್ಟ್, ಈಸ್ ನಾಟ್ ಓನ್ಲಿ ಎ ಸ್ಕಲ್ಪ್ಚರ್. ಅವನಿಗೆ ಮ್ಯಾಥಮೆಟಿಕ್ಸ್ ಗೊತ್ತಿತ್ತು, ಅವನಿಗೆ ಆಸ್ಟ್ರಾನಮಿ ಗೊತ್ತಿತ್ತು, ಅವನಿಗೆ ಅನಾಟಮಿ ಗೊತ್ತಿತ್ತು, ಇದೆಲ್ಲ ಗೊತ್ತಿತ್ತು ಅವನಿಗೆ. ಇದು ನಾನು ಹೇಳಿದ್ದು ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು ಅಂತ. ಆಮೇಲೆ ಕ್ರಿಕೆಟ್ ಪಟುಗಳು ನಮ್ಮ ಯುವಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಫಿಸಿಕಲ್ ಕೋಶೆಂಟ್ ಒಂದೇ ಸಾಕಾ ಒಬ್ಬ ಕ್ರಿಕೆಟ್ ಪಟು ಆಗಬೇಕಾದ್ರೆ? ಜಸ್ಟ್ ನಾವು 6 ಅಡಿ 7 ಅಡಿ ಇದ್ಬಿಟ್ರೆ ಬ್ಯಾಸ್ಕೆಟ್ಬಾಲ್ ಆಡ್ಬೋದಾ? ಅದು ಪ್ರಿಲಿಮಿನರಿ ರೌಂಡು, ಪ್ರಿಲಿಮಿನರಿ ಕ್ವಾಲಿಫಿಕೇಷನ್ನು. ಅದು ಒಬ್ಬ ಕ್ರಿಕೆಟ್ ಪಟು ಆಗಬೇಕಾದ್ರೆ ಇದೆಲ್ಲ ಬೇಕಾಗುತ್ತೆ ನಾನು ಹೇಳ್ತಾ ಇದ್ದೀನಿ. ಇಂಟೆಲಿಜೆಂಟ್ ಕೋಶೆಂಟ್ ಬೇಕು. ಯಾಕೆ ಅಂದರೆ ಫೀಲ್ಡಿಂಗ್ ಹೆಂಗೆ ಪ್ಲೇಸ್ ಮಾಡಬೇಕು. ಫೀಲ್ಡರ್ಸ್ 11 ಜನ ಇದ್ದಾರೆ ಸ್ವಾಮಿ ಕೈಲಿ, ನಾನು ಕ್ಯಾಪ್ಟನ್ನು, ಅವ್ನು ಬೌಲಿಂಗ್ ಮಾಡ್ತಾನೆ ನಮ್ಮ ಬೌಲರು. ಪ್ಲೇಸ್ಮೆಂಟ್ ಮಾಡಬೇಕಂದ್ರೆ ನಂಗೆ ಬುದ್ಧಿ ಇರಬೇಕಲ್ವಾ, ಇಂಟೆಲಿಜೆನ್ಸ್ ಕೋಶೆಂಟ್ ಇರಬೇಕು. ಅದಾದಮೇಲೆ ಎಮೋಷನಲ್ ಕೋಶೆಂಟ್. ಮೊನ್ನೆ ಯಾರೋ ಒಬ್ಬರು ಕ್ಯಾಪ್ಟನ್ ಹೇಳ್ತಾಯಿದ್ರು, ನಾನು ಕ್ಯಾಪ್ಟನ್ಸಿ ಮಾಡೋ ಸೌರವ್ ಗಂಗೂಲಿ ಕ್ಯಾಪ್ಟನ್ ಆದಾಗ ಎಂತೆಂಥ ದಿಗ್ಗಜರಿದ್ರು ಟೀಮಲ್ಲಿ. VVS ಲಕ್ಷ್ಮಣ್ ಇದ್ದ, ಇವನು ದ್ರಾವಿಡ್ ಇದ್ರು, ನಮ್ಮ ದ್ರಾವಿಡ್ ಇದ್ದ, ಕುಂಬ್ಳೆ ಇದ್ರು, ಹರ್ಭಜನ್ ಸಿಂಗ್ ಇದ್ರು. ಇವರಿಗೂ ಹರ್ಭಜನ್ ಸಿಂಗು ಕುಂಬ್ಳೆ ಎಷ್ಟು ಫೇಮಸ್ ಸ್ಪಿನ್ನರ್ಸು. ಅವ್ರನ್ನ ಒಂದು ಮ್ಯಾಚ್ ಕೂರಿಸ್ತೀನಿ ಕಣಯ್ಯ ನಿನ್ನ ಅನ್ಬೇಕಾದ್ರೆ ಕ್ಯಾಪ್ಟನ್ ವಾಟ್ಸ್ ದ ಲಾಜಿಕಲ್ ಅನಾಲಿಸಿಸ್, ಹೇಗೆ ಅವ್ರನ್ನ ಒಪ್ಸೋದು, ಎಮೋಷ್ನಲ್ ಕೋಶೆಂಟ್ ಹೆಂಗೆ ಡೀಲ್ ಮಾಡೋದು. ಇಬ್ಬರು ನನ್ನ ಫ್ರೆಂಡ್ಸು, ಆದ್ರೆ ಇಬ್ಬರನ್ನ ಇವತ್ತು ಈ ಮ್ಯಾಚಲ್ಲಿ ಆಡ್ಸೋಕ್ಕಾಗಲ್ಲ. ಈ ಪಿಚ್ ಸೂಟ್ ಆಗೋದು ಒಬ್ಬನಿಗೆ ಅಲ್ವಾ. ಇದು ಎಮೋಷನಲ್ ಕೋಶೆಂಟು. ಅದಾದಮೇಲೆ ಅಡ್ವರ್ಸಿಟಿ ಕೋಶೆಂಟ್. ಟೋಟಲ್ ಜಾಸ್ತಿ ಇದೆ, ವಿಕೆಟ್ ಬಿದ್ದೋಗಿದೆ. ಅಡ್ವರ್ಸಿಟಿ ಕೋಶೆಂಟ್, ನೀನು ಹೆಂಗೆ ಎದುರಿಸ್ತೀಯ ಟೈಮ್ನ. ಅದಾದಮೇಲೆ ಕ್ರಿಯೇಟಿವಿಟಿ ಕೋಶೆಂಟ್. ಟ್ಯಾಕ್ಟಿಕಲ್ ಆಗಿ ಹೇಗೆ ಗೇಮ್ ವಿನ್ ಮಾಡಬೇಕು, ಅದಕ್ಕೆ ಕ್ರಿಯೇಟಿವಿಟಿ ಬೇಕು. ಯಾರಾದರೂ ಕೇಳಿದ್ವ ನಾವು? ನಮ್ಮ ವಯಸ್ಸಿನವರು ಹೆಲಿಕಾಪ್ಟರ್ ಶಾಟ್ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಮಗೆ ಸ್ಕ್ವೇರ್ ಕಟ್ ಗೊತ್ತಿತ್ತು, ಕವರ್ ಡ್ರೈವ್ ಗೊತ್ತಿತ್ತು, ಆನ್ ಡ್ರೈವ್ ಗೊತ್ತು, ಆಫ್ ಡ್ರೈವ್ ಗೊತ್ತು. ಹೆಲಿಕಾಪ್ಟರ್ ಶಾಟ್ ಧೋನಿ ಬಂದಮೇಲೆ ಅದು ಬಂತು ಅಲ್ವಾ. ಸೊ ಇದು ಕ್ರಿಯೇಟಿವಿಟಿ ಕೋಶೆಂಟ್. ಹೇಗೆ ಆಟ, ಕ್ರಿಕೆಟ್ ಸುಮ್ಮನೆ ಬ್ಯಾಟು ಬಾಲ್ ತೊಗೊಂಡ್ಬಿಟ್ರೆ ಬರಲ್ಲ, ಇದೆಲ್ಲ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಟ್ರೈನಿಂಗಲ್ಲಿ ಇದೆಲ್ಲ ಬರಬೇಕು. ಅದಾದಮೇಲೆ ಸೋಷಿಯಲ್ ಕೋಶೆಂಟ್. ಕ್ರಿಕೆಟಿಗರಲ್ಲಿ ಎಷ್ಟು ಜನ ಹಾಳಾಗಿದ್ದಾರೆ, ನಾನು ಹೆಸರು ಹೇಳಲ್ಲ. ನಮ್ಮ ಪ್ರಖ್ಯಾತ ಕ್ರಿಕೆಟಿಗರು ತುಂಬ ಸಾಧ್ಯತೆಗಳನ್ನು ಉಳ್ಳವರು ಒಂದು 4-5 ಮ್ಯಾಚ್ ಆಡಿಬಿಟ್ಟು ಅವರು ದೇ ಕುಡ್ ನಾಟ್ ಪ್ರೊಸೀಡ್. ಅವರು ಆ ಕ್ಷೇತ್ರದಲ್ಲಿ ಮುಂದುವರಿಯೋಕ್ಕಾಗಲಿಲ್ಲ. ಯಾಕೆ? ಸೋಷಿಯಲ್ ಕೋಶೆಂಟ್ ಇಲ್ಲ.
ಯಶಸ್ಸು ಸ್ವಲ್ಪ ಮಟ್ಟಿಗೆ ಬಂದಾಗ ಜನಮನ್ನಣೆ ಸಿಕ್ಕುತ್ತೆ, ಆದರ ಸಿಕ್ಕುತ್ತೆ, ದೇ ಗೆಟ್ ಆಕ್ಸೆಸ್ ಟು ಪಬ್ಸ್, ಬಾರ್ಸ್, ಎವ್ರಿಥಿಂಗ್. ಎಷ್ಟು ಜನ ಬ್ಯಾಲೆನ್ಸ್ ಆಗಿರ್ತಾರೆ ಅಲ್ವಾ? ಅಂಥ ಉದಾಹರಣೆಗಳು ನಿಮಗೆ ಗೊತ್ತು, ನಾನು ಹೇಳಲ್ಲ. ಸೊ ಸೋಷಿಯಲ್ ಕೋಶಂಟ್ ಇಂದ ಅವರು ಸರಿ ಇಲ್ಲದೆ ಇರೋದ್ರಿಂದ ಹಾಳಾಗಿರೋರು ಇದ್ದಾರೆ. ಫಿಸಿಕಲ್ ಕೋಶಂಟ್, ಫಿಟ್ನೆಸ್, ನಾನು ಆಗಲೇ ಹೇಳಿದೆ ನಿಮಗೆ, ಅದು ಎಷ್ಟು ಸ್ಟ್ರಾಂಗ್ ಇರಬೇಕು ಅಂತಂದರೆ, ಸೇವಾಗ ಒಂದು ಕಡೆ ಹೇಳ್ತಾನೆ, ಯಾವುದೋ ಒಂದು ಆಸ್ಟ್ರೇಲಿಯಾನೋ ಸೌತ್ ಆಫ್ರಿಕಾನೋ ಎಲ್ಲೋ ಒಂದು ಕಡೆ ಇವರು ಹೋಗಿದ್ದಾರೆ, ಟೆಸ್ಟ್ ಮ್ಯಾಚ್ ನಾಳೆ ಶುರು ಆಗುತ್ತೆ. ಹಿಂದಿನ ದಿನ ಫೀಲ್ಡಲ್ಲಿ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತೆಂಡೂಲ್ಕರ್ ಬ್ಯಾಟ್ ತಗೊಂಡು ಸುಮ್ಮನೆ ಇದು ಮಾಡಿಕೊಂಡು ಆ ಕಡೆ ಯಾರನ್ನೋ ಹುಡುಕ್ತಾ ಓಡಾಡ್ತಿದ್ನಂತೆ. ಯಾಕೆ ಅಂತಂದರೆ ಅವ್ನಿಗೆ ಅನ್ನಿಸ್ತಾ ಇದೆ ಬ್ಯಾಟಿನ ತೂಕ, ವೆಯ್ಟ್ ಸಾಲ್ತಾ ಇಲ್ಲ ಅಂತ. ಅವನು ಶಾರ್ಟ್, ಇಫ್ ಯು ವಾಂಟ್ಸ್ ಟು ಪ್ಲೇ ಎ ಶಾರ್ಟ್, ಅವನ ತಲೆಯಲ್ಲಿ ಏನೋ ಇದೆ. ಈ ಸೇವಾಗ ಹೇಳ್ತಾನೆ, ತೆಂಡೂಲ್ಕರ್ ಇಡೀ ತಂಡದಲ್ಲಿ ಎಲ್ಲರಿಗಿಂತ ಹೆಚ್ಚು ತೂಕದ ಬ್ಯಾಟ್ ಯೂಸ್ ಮಾಡ್ತಾ ಇರೋದು, ಬಳಸ್ತಾ ಇರೋದು. ಆದರೆ ಹಿ ವಾಂಟ್ಸ್ ಟು ಆ್ಯಡ್ ಮೋರ್ ವೆಯ್ಟ್ ಬಿಕಾಸ್ he wants the ball to travel faster when he hits it. ಬಾಲನ್ನು ಇವನು ಸುಮ್ಮನೆ ತಟ್ಟಿದ್ರೆ ಹೋಗ್ಬಿಡ್ಬೇಕದು. ಸೊ ಆ ಥರ ಅಂದರೆ ಆ ಫಿಸಿಕಲ್ ಅವ್ನಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತ. ಈಗಲೇ ತೂಕದ ಬ್ಯಾಟು, ಅದಕ್ಕೊಂದಿಷ್ಟು ತೂಕ ಸೇರ್ಸಕ್ಕೆ, ಆಮೇಲೆ ಯಾರನ್ನೊಂದು ಕಾರ್ಪೆಂಟ್ರನ್ನ ಇಟ್ಕೊಂಬಂದು ಒಂಚೂರು ವುಡ್ ಅದಕ್ಕೆ ಆ್ಯಡ್ ಮಾಡ್ತಾರಂತೆ. ಇವೆಲ್ಲ ಸ್ವಾರಸ್ಯವಾದದ್ದು. ತನ್ನನ್ನು ತಾನೇ ಚಾಲೆಂಜ್ ಮಾಡಿಕೊಂಡು ಫಿಸಿಕಲಿ ಹಿ ವಾಂಟ್ಸ್ ಟು ಪ್ರೂವ್ ಇಸ್ ಇದು. ಟೆನ್ನಿಸ್ ಎಲ್ಬೋ ಆಗಿತ್ತು ಅವನಿಗೆ, ಎಲ್ಲ ಆಗಿತ್ತು. ಸೊ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮ್ಮನೆ ಅವನು ಬ್ಯಾಟ್ಸ್ಮನ್ ಅಂತ ನಾವು ಹೇಳ್ಬಿಡೋದಲ್ಲ, ಅವನಿಗೆ ಇದೆಲ್ಲ ಕೋಶಂಟ್ಸ್ ಇತ್ತು, ಅದಕ್ಕೆ ಅವನು ಸಕ್ಸಸ್ಫುಲ್ ಕ್ರಿಕೆಟರ್ ಆದ. ಸ್ಪಿರಿಚುವಲ್ ಕೋಶಂಟ್ ತೆಂಡೂಲ್ಕರ್ಗೂ ಇದೆಯಾ ಇಲ್ವಾ? ಅದು ನಾವೆಷ್ಟು ಸಲ ನೋಡಿಲ್ಲ. ಅವನು ಲತಾ ಮಂಗೇಶ್ಕರ್ ಮನೆಗೆ ಹೋಗ್ತಾ ಇದ್ದ, ಅವನು ಹಾಡುಗಳನ್ನು ಕೇಳೋನು, ಅವನಿಗೆ ಅವನ ನಂಬಿಕೆಗಳ ಪ್ರಕಾರ ದೇವಸ್ಥಾನಗಳಿಗೆ ಹೋಗ್ತಾನೆ. ಇವೆಲ್ಲ ಇದೆ ಅಲ್ವಾ? ನಾವು ನೋಡಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆಲ್ಲ ಬಂದು ಕೆಲವರು ಇದೆಲ್ಲ ಮಾಡಿಸ್ಕೊ, ಅದು ವರ್ಕ್ ಆಗುತ್ತೋ ಇಲ್ವೋ, ನಿಜ ನಾವು ಸುಳ್ಳು ಮೂಢನಂಬಿಕೆನೋ, ಅದೆಲ್ಲ ಇಲ್ಲಿ ಮ್ಯಾಟ್ರ್ ಆಗಲ್ಲ. ಸ್ಪಿರಿಚುವಲ್ ಕೋಶಂಟ್ ಅಂದಾಗ ನಮ್ಮ ಬದುಕಿಗೆ ಬೇಕಾದ ಮೌಲ್ಯವನ್ನು ಅದು ಕೊಡೋದಾದರೆ ಅದೇನಾದರೂ ಪರವಾಗಿಲ್ಲ.